ರಾಜ್ಯದಲ್ಲಿ ಜಾತಿ ಗಣತಿ ಮುಂದೂಡಿಕೆ ಆಗತ್ತಾ ಇಂಥದ್ದೊಂದು ಪ್ರಶ್ನೆ ಈಗ ಸದ್ಯಕ್ಕೆ ಮೂಡಿದೆ. ಯಾಕಂದ್ರೆ ಜಾತಿ ಗಣತಿ ಸರ್ವೆ ಮುಂದೂಡೋದಕ್ಕೆ ಸಾಕಷ್ಟು ಜನ ಸಚಿವರು ಆಗ್ರಹಿಸಿದಾರಂತೆ. ಇವತ್ತಿನ ಸಂಪುಟ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಂಪುಟ ಸಭೆ ಏನಿದೆಯಲ್ಲ, ಆ ಟೈಮಲ್ಲಿ ತುಂಬಾ ಜನ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಬೇಡ, ತುಂಬಾ ಗೊಂದಲದ ಗೂಡಾಗ್ಬಿಟ್ಟಿದೆ, ಸ್ವಲ್ಪ ಮುಂದೂಡೋಣ, ಸರ್ವೆ ಮುಂದೂಡಿದ್ರೆ ಹೇಗೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಚರ್ಚೆ ಸಮಾಲೋಚನೆ ನಡೀತಾ ಇದೆ. ಸೆಪ್ಟೆಂಬರ್ 22ರಿಂದ ಜಾತಿ ಗಣತಿಯ ಸರ್ವೆ ಆರಂಭವಾಗಬೇಕು. ಇನ್ನೇನು ಕೆಲವು ದಿನಗಳು ಮಾತ್ರ ಬಾಕಿ ಇದೆ. ಸೊ ಇನ್ನೊಂದು 2-3 ದಿನದಲ್ಲಿ ಸ್ಟಾರ್ಟ್ ಆಗಬೇಕು ಸರ್ವೆ. ಆದರೆ ಈಗಾಗಲೇ ಗೊಂದಲದ ಗೂಡಾಗಿದೆ. ಯಾಕಂದರೆ ಅವ್ರು ಮಾಡ್ಕೊಂಡಿರುವಂತಹ ಕ್ವೆಶ್ಚನಿಯರ್ಗಳು, ಆ ಇರುವಂಥ ಫಾರ್ಮ್, ಅದರಲ್ಲಿ ಜಾತಿ ಉಪಜಾತಿ ಈ ಥರದ ಕಾಲಮ್ಗಳಲ್ಲಿ ಒಂದಷ್ಟು ಎಕ್ಸ್ಟ್ರಾ ಜಾತಿಗಳನ್ನು ಸೇರಿಸಿರುವಂಥದ್ದು, ಇದೆಲ್ಲವೂ ಕೂಡ ಈಗ ಗೊಂದಲಕ್ಕೀಡು ಮಾಡಿದೆ. ಜಾತಿ ಗಣತಿ ಸಮೀಕ್ಷೆಯ ಬಗ್ಗೆ ಸಂಪುಟದಲ್ಲಿ ಪ್ರಸ್ತಾಪ ಆಯಿತು. 331 ಜಾತಿಗಳು ಹೆಚ್ಚುವರಿಯಾಗಿ ಸೇರ್ಪಡೆಯಾಗಿದೆ. ಇದನ್ನು ಪರಿಗಣಿಸೋದು ಹೇಗೆ ಅನ್ನೋ ಬಗ್ಗೆ ಸಮಾಲೋಚನೆ ನಡೆದಿದೆ. ಇದನ್ನೇ ಮುಂದಿಟ್ಕೊಂಡು ಸಮೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಕೆಲವು ಜನ ಸಚಿವರು ಸಮೀಕ್ಷೆ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದ್ರ ಬಗ್ಗೆ ಚರ್ಚೆ ಆಗಿದೆ. ಸಮೀಕ್ಷೆ ಮುಂದೂಡಿಕೆ ಮಾಡಿ ಅಂತಲೂ ಕೂಡ ಕೆಲವೊಂದಷ್ಟು ಜನ ಸಚಿವರು ಆಗ್ರಹಪಡಿಸಿದ್ದಾರೆ ಅನ್ನುವಂಥ ವಿಷಯ. ಸೊ ಹೀಗೆ ಇವತ್ತು ನಡೆದಂಥ ಸಂಪುಟ ಸಭೆಯಲ್ಲಿ ಈ ವಿಚಾರ ಚರ್ಚೆಗೆ ಬಂತು. ಹಾಗೆ ಸಮಾಲೋಚನೆಯನ್ನು ಮಾಡಿದ್ದಾರೆ. 22ನೇ ತಾರೀಕು ಸ್ಟಾರ್ಟ್ ಮಾಡಬೇಕು, ಬಟ್ ಇದನ್ನೆಲ್ಲ ಸರಿಪಡಿಸ್ಕೊಂಡು ಆಮೇಲೆ ಮುಂದುವರಿಬಹುದು ಅಂತೇಳಿ. ಸಚಿವ ಸಂಪುಟ ಸಭೆಯಲ್ಲಿ ಒಂದು ರೀತಿ ವಾದ ಪ್ರತಿವಾದಗಳು ತಾರಕಕ್ಕೇರ್ತು. ಗಣತಿ ಮುಂದುವರಿಸಿದ್ರೆ ಸರ್ಕಾರಕ್ಕೆ ತೊಂದರೆ ಆಗತ್ತೆ ಅಂತಲೂ ಕೂಡ ಕೆಲವೊಂದಿಷ್ಟು ಜನ ಹೇಳಿದ್ದಾರೆ. ಸರ್ಕಾರಕ್ಕೆ ತೊಂದರೆ ಬರಬಹುದು ಅಂತ ಕೆಲವೊಂದಷ್ಟು ಜನ ಸಚಿವರು ಮಾತಾಡಿದ್ದಾರೆ. ಸೊ ಜಾತಿ ಗಣತಿ ಸಮೀಕ್ಷೆಗೆ 3 ಮಾತ್ರ ಒಲವನ್ನು ವ್ಯಕ್ತಪಡಿಸಿದಂತೆ ಇವತ್ತಿನ ಸಂಪುಟ ಸಭೆಯಲ್ಲಿ. ಇದರಲ್ಲಿ ಸಿಎಂ, ಸಂತೋಷ್ ಲಾಡು, ಮುನಿಯಪ್ಪ, ಈ 3 ಜನ ಮಾತ್ರ ಸಮೀಕ್ಷೆ ಮಾಡೋಣ, 22ರಿಂದನೇ ಸ್ಟಾರ್ಟ್ ಮಾಡೋಣ ಅನ್ನುವಂಥದ್ರ ಬಗ್ಗೆ ಹೇಳಿದ್ರೆ, ಇನ್ನು ಉಳಿದ ಬೇರೆ ಎಲ್ಲ ಸಚಿವರುಗಳು ಕೂಡ ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದಾರಂತೆ. ಸೊ ಆಬ್ವಿಯಸ್ಲಿ ಈಗ 3 ಜನ ಮಾತ್ರ ಒಲವು ವ್ಯಕ್ತಪಡಿಸಿ ಬಾಕಿ ಇವರೆಲ್ಲರೂ ಕೂಡ ಇದಕ್ಕೆ ವಿರೋಧವನ್ನು ಮಾಡ್ತಾ ಇದ್ದು, ಅಥವಾ ಇದಕ್ಕೆ ಇನ್ನೊಂದಷ್ಟು ಜನ ಟೈಮ್ ಬೇಕು ಅಂತ ಹೇಳಿ ಅಂದರೆ ಬಹುಶಃ ಇದು ಮುಂದೂಡಿಕೆ ಆಗಬಹುದು, ಆಗೋ ಲಕ್ಷಣಗಳೇ ಈಗ ಸದ್ಯಕ್ಕೆ ಕಾಣಿಸ್ತಾ ಇವೆ. ಅಂತಿಮವಾಗಿ ಏನು ನಿರ್ಧಾರ ಕೈಗೊಳ್ಳುತ್ತಾರೆ ಅನ್ನುವಂಥದ್ದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಗೊತ್ತಾಗುತ್ತೆ.